ಓಂ ಕ್ಲೀಂ ಕಾಳಿಕಾದೇವಿಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತುಂಬ ಜನಗಳು ಕೇಳಿದ ಹಾಗೆ ಎಷ್ಟೋ ನಮ್ಮ ವೀಕ್ಷಕರು, ಹಾಗಾಗಿ ನಾನು ವಿಡಿಯೋಗಳನ್ನ ಮಾಡಬೇಕು ಅಂತ ಒಂದು ಸರಳವಾಗಿರುವಂಥ ಒಂದು ವಿದ್ಯೆಯನ್ನು ತೋರಿಸ್ಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ನಾನು ಮೊದಲನೇದಾಗಿ ಜನಗಳಿಗೆ ಹೇಳುವಂಥದ್ದು, ಶತ್ರು ಸಂಹಾರ ಅಂತ ಒಂದು ವಿಡಿಯೋಗಳು ನೋಡಿ ನೀವು ಪ್ರಯೋಗಗಳು ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಕೆಲವು ವ್ಯಕ್ತಿಗಳು ಹೇಗಂದರೆ, ಸಣ್ಣ ವಿಚಾರಗಳಿಗೆ, ಯಾವುದೋ ಒಂದು ಸಣ್ಣ ವಿಚಾರಗಳಿಗೋಸ್ಕರ ಅವ್ರ ಮೇಲೆ ದ್ವೇಷ ಇರುವಂಥ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಪ್ರಯೋಗ ಮಾಡುವಂಥದ್ದು. ಮತ್ತು ಯಾವುದೋ ಒಂದು ಸಣ್ಣ ಕಾರಣನೇ ಇರಲ್ಲ, ಏನೋ ಒಂದು ಜಗಳ, ಕಿತ್ತಾಟ, ಒಂದು ಮಾತು ಬಂತು, ಏನೋ ನಮಗವ್ರಿಗೂ ಆಗ್ತಿಲ್ಲ ಅನ್ನೋದೊಂದು ಮಾಡೋದು, ಮತ್ತು ಅಕ್ಕಪಕ್ಕದ ಜನಗಳ ಹತ್ರ ಜಗಳ ಮಾಡ್ಕೊಳ್ಳೋದು, ಅದ್ರ ಮೇಲೆ ಅದನ್ನು ಪ್ರಯೋಗ ಮಾಡೋದು, ಈ ಥರ ಯಾವುದೇ ಒಂದು ಮಾಡಬಾರ್ದು. ಯಾವುದೇ ಒಂದು ವಿದ್ಯೆನ ನಾವು ಮಾಡ್ತೀವಿ ಅಂತ ಅಂದಾಗ ಆ ವಿದ್ಯೆಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಮತ್ತು ಕೆಲವು ಹೇಗೆ ಮಾಡಬೇಕು ಮಾಡಬಾರ್ದು ಅನ್ನೋ ಒಂದು ಪದ್ಧತಿಗಳಿದೆ. ಆ ಪದ್ಧತಿಗಳನ್ನ ನೀವು ಅನುಸರಿಸ್ಬೇಕು. ಅಷ್ಟು ನಿಮಗೆ ಅವರು ತುಂಬ ಕಾಟ ಕೊಡುವಂಥವರು ಶತ್ರುಗಳು, ನಿಜವಾಗ ಅವ್ರು ನಮಗೆ ಶತ್ರುಗಳು, ನಮಗವರು ಎಲ್ಲೋ ಒಂದು ಕಡೆ ಮಾಟ ಮಂತ್ರ ಮಾಡಿಸ್ತಾ ಇದ್ದಾರೆ, ಇಲ್ಲ ನಮಗೆ ತುಂಬ ಓಡಾಡೋ ದಾರಿನಲ್ಲಿ ತೊಂದರೆ ಕೊಡ್ತಾರೆ, ಅಕ್ಕಪಕ್ಕ ಮನೆಯಲ್ಲಿ ತೊಂದರೆ ಕೊಡ್ತಾರೆ, ಇವರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾಯಿದೆ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಅಥವಾ ನಮ್ಮ ಮನೆಯವ್ರ ಜೊತೆ ಅವ್ರ ಸಂಬಂಧ ಇದೆ, ಇವಳಿಗೆ ಅವ್ರ ಸಂಬಂಧ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ಕೆಲವರೆಲ್ಲ ಈ ಒಂದು ತಂತ್ರವನ್ನು ಮಾಡ್ತಾಯಿದ್ದೀರ. ನನಗೆ ಫೋನ್ ಮಾಡಿರೋರ ಪ್ರಕಾರ ಕೆಲವರಲ್ಲಿ ಈ ಮಾತುಗಳನ್ನ ಹೇಳಿದ್ದೀರ. ಹಾಗೆ ಈ ಒಂದು ತಂತ್ರವನ್ನು ಮಾಡ್ತೀವಿ ಅಂತ ನೀವು ಹೊರಟಾಗ ಏನಾಗುತ್ತೆ, ನಿಮಗೆ ತುಂಬ ಇಲ್ದಿರೋ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಇದನ್ನು ಸುಮ್ಮನೆ ಪ್ರಯೋಗ ಮಾಡೋಕ್ಕಂತೂ ಹೋಗಬೇಡಿ. ನಾನು ಮೊದಲನೇದಾಗಿ ಎಲ್ಲರಿಗೂ ಹೇಳುವಂಥದ್ದು ಏನಪ್ಪ ಅಂದರೆ, ಸುಮ್ಮನೆ ಯಾರ ಮೇಲೂ ಯಾವುದೇ ಒಂದು ಪ್ರಯೋಗನ ಮಾಡಬಾರ್ದು. ನಿಮಗೆ ಅವರು ಶತ್ರುಗಳು ಆಗಿದ್ದರೆ ಮಾತ್ರ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನೀವು ಈ ಒಂದು ತಂತ್ರವನ್ನು ಮಾಡಬಾರ್ದು. ಶತ್ರುಗಳಾಗಿದ್ದರೆ ನಿಮಗೆ ಅವರು ತುಂಬ ತೊಂದರೆಗಳು ಕೊಡ್ತಾ ಇರ್ತಾರೆ. ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತಂದು ನಿಮ್ಮ ಮನೆ ಹತ್ರ ಹಾಕುವಂಥದ್ದು, ಏನೋ ಈ ಥರ ವಸ್ತುಗಳನ್ನ ತಂದು ನಿಮ್ಮ ಮನೆ ಬಾಗಿಲಲ್ಲಿ ಹಾಕುವಂಥದ್ದು, ಕುಂಕುಮ ಚೆಲ್ಲುವಂಥದ್ದು, ಅರಿಶಿಣ ಭಂಡಾರ ಅಂತ ಚೆಲ್ಲುವಂಥದ್ದು, ನಿಂಬೆಹಣ್ಣು ತಂದು ನಿಮ್ಮ ಮನೆ ಬಾಗಿಲಲ್ಲಿ ಹಾಕುವಂಥದ್ದು, ನೀವು ಓಡಾಡೋ ದಾರಿನಲ್ಲಿ ಹಾಕುವಂಥದ್ದು, ಈ ಥರ ಎಲ್ಲ ಯಾರು ಮಾಡ್ತಿರ್ತಾರೆ ಅವರು ಶತ್ರುಗಳಲ್ಲ. ಹೇಗಿರ್ತಾರೆ ಅಂದರೆ, ನೀವು ಬದುಕೋದು ಅಥವಾ ನೀವು ಸಂಪಾದನೆ ಮಾಡುವಂಥದ್ದು, ನೀವು ಹಣ ಸಂಪಾದನೆ ಮಾಡಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ತೊಂದರೆ ಕೊಡುವಂಥದ್ದು. ಯಾವುದೋ ನನಗೆ ಬಂದಿರುವಂಥ ಕೇಸ್ನಲ್ಲಿ ಒಂದು ಹುಡುಗನಿಗೆ ಒಂದು ಹೆಣ್ಣು ಕೇಳೋಕ್ಕೆ ಹೋದಂಥ ಸಮಯದಲ್ಲಿ ಒಪ್ಪಿಗೆ ಆಗಿ ಎಲ್ಲ ಅವರು ಒಪ್ಕೊಂಡು ಇವರು ಒಪ್ಕೊಂಡು ಮದುವೆ ಆಗೋ ಸಮಯದಲ್ಲಿ ಆಗದೇ ಇರೋರು ಹೋಗಿ ಅವ್ರ ಮೇಲೆ ಸುಮ್ಮನೆ ಚಾಡಿ ಹೇಳುವಂಥದ್ದು, ಈ ಥರ ಚಾಡಿ ಹೇಳಿ ಎಷ್ಟೋ ಸಂಬಂಧಗಳನ್ನ ಮುರಿಯುವಂಥದ್ದು, ಇದು ಶತ್ರುತ್ವ. ಮತ್ತು ಕೆಲವ್ರಿಗೆ ಮಾಡಬೇಕು ಅಂತ ಏನೋ ಅವ್ರ ಮೇಲಿಂದ ತಂದಿಡೋದು, ಅಲ್ಲಿ ತಂದಿಡೋದು, ಈ ಥರ ಮಾಡಿ ಶತ್ರುತ್ವಗಳು ಮಾಡಿರ್ತಾರೆ. ಅವರು ನೀವು ಶತ್ರುಗಳಾಗಿರ್ತಾರೆ. ಕೆಲವು ಅಂತರಂಗ ಶತ್ರುಗಳು, ಬಹಿರಂಗ ಶತ್ರುಗಳು ಅಂದರೆ, ಅಂತರಂಗ ಶತ್ರುಗಳು ಅಂದರೆ ಅವ್ರು ಒಳಗೆ ಕ್ರೋಧ ಮಾಡಿಕೊಂಡಿರ್ತಾರೆ, ಯಾರಿಗೂ ಹೇಳಲ್ಲ, ಒಳಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಬಹಿರಂಗ ಶತ್ರುಗಳು ಅಂದರೆ ನಿಮಗೆ ನೇರವಾಗೇ ಬರ್ತಾರೆ, ನೇರವಾಗಿ ಜಗಳ ಮಾಡ್ತಾರೆ. ಇವ್ರ ಶತ್ರುಗಳು, ಇವ್ರಿಂದ ತೊಂದರೆ ಇಲ್ಲ. ಅಂತರಂಗವಾಗಿದ್ದು ಒಳಗಡೆ ಕೆಲಸ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಯಾವುದೇ ಒಂದು ಕೆಲಸಗಳ ಮಾಡಬೇಕಾದ್ರೆ ನೀವು ತುಂಬ ಉಪಯುಕ್ತವಾಗಿ ನೋಡಿಕೊಂಡು, ಇದು ನಾವು ಮಾಡಿದ್ರೆ ನಮಗೆ ಒಳ್ಳೆಯದಾ, ನಮಗೆ ಕೆಟ್ಟದ್ದಾಗುತ್ತಾ, ಒಳ್ಳೆಯದಾಗುತ್ತಾ, ಇದನ್ನೆಲ್ಲ ತಿಳ್ಕೊಂಡು ನೀವು ಕೆಲಸ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ನನ್ನ ಚಾನಲ್ನಲ್ಲಿ ನನ್ನ ವೀಕ್ಷಕರು ಕೆಲವರೆಲ್ಲ ಈಗ ನನಗೆ ಫೋನ್ ಮಾಡಿ ಕೇಳಿದ್ದೀರಾ, ಶತ್ರು ಸಂಹಾರ ವಿಡಿಯೋಗಳು ನಿಮ್ಮ ಚಾನಲಲ್ಲಿ ತುಂಬ ಕಡಿಮೆ ಇದೆ, 4 ವಿಡಿಯೋ ಮಾಡಿದ್ದೀರಾ, ಹಾಗಾಗಿ ಇನ್ನೊಂದು 2-3 ವಿಡಿಯೋ ಮಾಡಿ ಅಂತ ನೀವು ಕೇಳಿದ್ದೀರಾ. ಖಂಡಿತ ನಾನು ಮಾಡ್ತೀನಿ. ಆದರೆ ನಾವು ಶತ್ರು ಸಂಹಾರ ಯಾಕೆ ವಿಡಿಯೋಗಳನ್ನ ಮಾಡಲ್ಲ ಅಂತ ಅಂದರೆ, ಇದೇ ಕಾರಣಕ್ಕೆ. ಸುಮ್ಮನೆ ಸಾಮಾನ್ಯವಾಗಿ ಜನಗಳು ಒಬ್ಬರ ಮೇಲೊಬ್ಬರು ಒಂದು ದ್ವೇಷ ಭಾವನೆ ಮಾಡ್ಕೊಂಡು ಅವ್ರ ಮೇಲೆ ಪ್ರಯೋಗ ಮಾಡುವಂಥದ್ದು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತೀವಿ. ಹಾಗೂ ನಿಮಗೆ ತುಂಬ ಶತ್ರುಗಳಾಗಿ ಇಲ್ಲ, ಅವರು ಕೆಲವರು ಏನಾಗಿರ್ತಾರೆ ಮಾಟ ಮಂತ್ರದಲ್ಲಿ, ಮತ್ತು ಅಲ್ಲಿ ಮಾಟ ಮಂತ್ರ ಮಾಡಿಸೋರು ಅವರು ತುಂಬ ಸ್ಟ್ರಾಂಗ್ ಇರ್ತಾರೆ. ಕೆಲವರು
ಆಯಿತಾ. ನೀವು ಈ ಥರ ಸಣ್ಣ ಪುಟ್ಟ ಪ್ರಯೋಗ ಅವ್ರ ಮೇಲೆ ಮಾಡಿದ್ರೆ ಅವ್ರಿಗೇನೂ ಆಗಲ್ಲ. ಆ ಥರ ನಿಮಗೆ ಸ್ಟ್ರಾಂಗಾಗಿ ಅವ್ರು ಏನಾರು ತುಂಬ ಸ್ಟ್ರಾಂಗಾಗಿ ಅವ್ರು ಮಾಡಿರ್ತಾರೆ ಅನ್ನೋದಿದೆ, ನೀವು ನಮ್ಮಂಥವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಆ ಥರ ನಿಮಗೆ ಯಾರಾದ್ರು ತುಂಬ ತೊಂದರೆ ಕೊಡುವಂಥ ವ್ಯಕ್ತಿಗಳಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅರ್ಥ ಆಯಿತಾ. ಹಾಗೆಲ್ಲ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೆ ನೀವು ಯಾರ ಮೇಲೂ ಪ್ರಯೋಗ ಮಾಡಬಾರ್ದು. ಈ ಒಂದು ವಿದ್ಯೆ ನಿಮಗೆ ಒಲಿಬೇಕು ಅಂದರೆ, ಇದು ನೀವು ಮಾಡಬೇಕು ಅಂತ ಅಂದರೆ ನಿಮಗೆ ವಿಚಾರ ಗೊತ್ತಿರಬೇಕು, ನಾವು ಮಾಡೋದು ಒಳ್ಳೆಯದಾ ಕೆಟ್ಟದ್ದಾ ಅಂತ. ಆ ಒಂದು ವಿಚಾರ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ. ಈ ಒಂದು ತಂತ್ರ ಸಿಂಪಲ್ಲಾಗಿರೋದನ್ನು ತೋರಿಸ್ತೀನಿ. ಇದು ಎಲ್ಲರಿಗೂ ವರ್ಕ್ ಆಗೋಲ್ಲ, ಕೆಲವ್ರಿಗೆ ಮಾತ್ರ ಒಳ್ಳೆಯದಾಗಿ ವರ್ಕ್ ಆಗುತ್ತೆ. ಏಕೆಂದರೆ ನಾನು ಮೊದಲೇ ಹೇಳ್ತೀನಿ, ನಿಮಗೆ ನಿಜವಾಗ್ಲೂ ಶತ್ರುಗಳಾಗಿರೋ ಮಾತ್ರನೇ ಇದೆಲ್ಲ ಸಣ್ಣ ಪುಟ್ಟ ವರ್ಕ್ ಆಗುವಂಥದ್ದು, ಇಲ್ಲ ಯಾವುದೇ ಕಾರಣಕ್ಕೂ ವರ್ಕ್ ಆಗೋಲ್ಲ. ಈ ಒಂದು ತಂತ್ರ ತೋರಿಸ್ತೀನಿ, ಯಾರಿಗೆ ಅನುಕೂಲ ಇದೆ ಅವ್ರು ಮಾಡ್ಕೊಳ್ಳಿ. ಇಲ್ವಾ ನಮ್ಮನ್ನು ಭೇಟಿ ಮಾಡಿ ಏನು ಮಾಡಬೇಕು ಅದನ್ನು ನಾವು ಹೇಳ್ತೀವಿ, ಖಂಡಿತ ಒಳ್ಳೆಯದಾಗುತ್ತೆ. ಹೇಗೆ ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ನೀವು ಈ ಒಂದು ತಂತ್ರವನ್ನು ನೀವು ಮಾಡಬೇಕಂದ್ರೆ ಒಂದು ಬಿಳಿ ಎಕ್ಕದ ಗಿಡದ ಒಂದು ಎಲೆ ತಗೊಳ್ಳಿ. ಬಿಳಿ ಎಕ್ಕದ ಗಿಡದ ಎಲೆ, ಒಂದು ನಿಂಬೆ ಹಣ್ಣು ತಗೊಳ್ಳಿ, ಹಾಗೆ ಗುಂಡು ಪಿನ್ ತಗೊಳ್ಳಿ, ಒಂದು 6 ಗುಂಡು ಪಿನ್ ತಗೊಳ್ಳಿ. ಆಯಿತಾ. ಹಾಗೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನು ಕೆಲವನ್ನೆಲ್ಲ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ಒಂದು ಮಾಡಬೇಕಾದಂಥ ಜಾಗದಲ್ಲೇ ಮಾಡಬೇಕು. ಹಾಗಾಗಿ ನಾನು ಇಲ್ಲಿ ನಿಮಗೆ ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಈ ಒಂದು ಬಿಳಿ ಎಕ್ಕದ ಗಿಡದ ಎಲೆ ತಗೊಳ್ಳಿ. ಆಯಿತಾ. ಎಲೆ ತಗೊಂಡು ಒಂದು ನಿಂಬೆ ಹಣ್ಣು ತಗೊಳ್ಳಿ, ಒಂದು 6 ಗುಂಡು ಪಿನ್ ತಗೊಳ್ಳಿ, ಹಾಗೆ ಇದ್ರ ಜೊತೆಗೆ ಕುಂಕುಮ ಮತ್ತು ಕುಂಕುಮವನ್ನು ಒಂದು ಸ್ವಲ್ಪ ಕೆಲಸ ಇಟ್ಕೊಬೇಕು ನೀವು. ಆಗುತ್ತೆ. ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ನೋಡಿ, ಆ ಬಿಳಿ ಎಕ್ಕದ ಎಲೆಗೆ ನೀವು ಈ ರೀತಿ ಹಿಂಬದಿ ಮತ್ತು ಹಿಂಭಾಗದಲ್ಲಿ ಈ ಥರ ಕುಂಕುಮವನ್ನು ಹಚ್ಚಿಟ್ಕೋಬೇಕು. ಹಚ್ಚಿಟ್ಕೊಂಡು ಏನು ಮಾಡ್ತೀರಾ ಅಂದರೆ, ಇದನ್ನು ಒಂದು ಕಡೆ ಇಟ್ಕೊಳ್ಳಿ ಪಕ್ಕದಲ್ಲಿ. ಹಾಗೆ ನಾನು ಏನು ನಿಂಬೆಹಣ್ಣು ತೋರಿಸಿದ್ನಲ್ವ, ಆಗ ಆ ಒಂದು ನಿಂಬೆಹಣ್ಣಲ್ಲಿ ಒಂದು ಮನುಷ್ಯನ ಚಿತ್ರವನ್ನು ಮಾಡ್ಕೋಬೇಕು ನೀವು. ನೋಡಿ, ಈ ರೀತಿ ನಾನೀಗ ಈ ರೀತಿ ಒಂದು ಮನುಷ್ಯನ ಚಿತ್ರವನ್ನು ಬರ್ಕೊಂಡಿದ್ದೀನಿ ಇದ್ರ ಮೇಲೆ. ಅದಕ್ಕೆ ನಾವು ಏನಂತ ಬರೆದಿದ್ದೀನಿ, ಕುಂಕುಮದಲ್ಲೇ ಬರೆದಿದ್ದೀನಿ. ನೀವು ಕುಂಕುಮದಲ್ಲೇ ಬರೀಬೇಕಾಗತ್ತೆ. ಕುಂಕುಮ ಆಗ್ಬೋದು, ಹಳದಿ ಅಥವಾ ರಕ್ತಚಂದನ, ಹಳದಿ ಚಂದನ, ಯಾವುದ್ರಲ್ಲಾದ್ರೂ ನೀವು ಬರಿಬೋದು. ಈ ರೀತಿ ನೀವು ಆ ಶತ್ರುವಿನ ಒಂದು ಭಾವವನ್ನು ಇದರಲ್ಲಿ ಬರ್ಕೊಬೇಕು. ಬರ್ಕೊಂಡು ಈ ಬದಿ ಮತ್ತು ಈ ಬದಿ ಎಲ್ಲಿ ನಿಮಗೆಲ್ಲ ಆಗುತ್ತೆ ಆ ಶತ್ರುವಿನ ಹೆಸರು ಬರ್ಕೊಳ್ಳಿ. ಏನು ಆ ಶತ್ರು ಹೆಸರು, ಅವ್ರ ಹೆಸರು ಏನಾಗಿರುತ್ತೆ, ಅವ್ರ ಹೆಸರು ಏನು, ಅದನ್ನು ನೀವು ಅದರಲ್ಲಿ ಬರ್ಕೋಬೇಕಾಗುತ್ತೆ. ಬರ್ಕೊಂಡು ಏನು ಮಾಡ್ತೀರಾ ಅಂದರೆ, ನೋಡಿ ಈ ಗುಂಡು ಪಿನ್ ಇದೆಯಲ್ವಾ, ಈ ಗುಂಡು ಪಿನ್ನು ಹಾಗೆ ಒಂದು 6 ಗುಂಡು ಪಿನ್ ಇಟ್ಕೊಳ್ಳಿ. ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ನಾನು ಏನು ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಪಠಿಸ್ತಾ ಈ ಒಂದು ಏನು ನೀವು ಬರೆದಿದ್ದೀರಲ್ಲ ನಿಮ್ಮ ಶತ್ರು ಹೆಸರು, ಆ ಶತ್ರುವಿಗೆ ಇದನ್ನು ನಾನು ಪ್ರಯೋಗ ಏನು ಹೇಳ್ತೀನಿ ಆ ರೀತಿ ಮಾಡ್ಕೊಳ್ಳಿ. ನಾನು ಏನು ಈ ಒಂದು ಮಂತ್ರವನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಈ ಮಂತ್ರವನ್ನು ನೀವು ಪಠಿಸ್ತಾ ನಾನು ಹೇಳಿದ ರೀತಿ ಕೆಲಸ ಮಾಡಬೇಕಾಗತ್ತೆ. ಆಯಿತಾ. ಹಾಗಾಗಿ ಈ ಒಂದು ನಾನೇನು ಮಂತ್ರ ಹೇಳ್ಕೊಡ್ತೀನಿ, ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ನು ಹಾಕಲ್ಲ. ಯಾವುದೇ ಮಂತ್ರ ನಾನು ಸುಮ್ಮನೆ ಬಾಯಲ್ಲಿ ಹೇಳ್ತೀನಿ, ಅದನ್ನು ನೀವು ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕೋದು ಇಲ್ಲ ಮೆಸೇಜ್ ಮಾಡಿ ಅಂತ ಒಬ್ಬರು ಮೆಸೇಜ್ ಮಾಡೋದು, ದಯವಿಟ್ಟು ಇಂಥ ಕೆಲಸಗಳು ಮಾಡಲೇಬೇಡಿ. ನಾನು ಯಾರಿಗೂ ಕಳಿಸಲ್ಲ. ನಿಮ್ಮ ಕೆಲಸ ನಮ್ಮಿಂದ ಆಗಬೇಕು ಅಂದರೆ ಮಾತ್ರ ಫೋನ್ ಮಾಡಿ. ದಯವಿಟ್ಟು ಸುಮ್ಮನೆ ಫೋನ್ ಮಾಡಿ ನಮಗೂ ತಲೆ ತಿನ್ನಬೇಡಿ. ನಿಮ್ಮ ಕೆಲಸ ನಮ್ಮಿಂದ ಆಗಬೇಕು ಅಂದರೆ ಮಾತ್ರ ಮಾಡಿ. ಅದು ಅರ್ಥ ಆಗಿಲ್ಲ, ಈ ಮಂತ್ರ ಇದಿಲ್ಲ ಅಂತ ದಯವಿಟ್ಟು ನಾನು ಫೋನ್ ಮಾಡಿಬಿಡಿ, ಮೆಸೇಜ್ ಮಾಡಿಬಿಡಿ. ನಿಮ್ಗೆ ಅರ್ಥ ಆದರೆ ಈ ಕೆಲಸ ತಲೆಯಲ್ಲಿ ಇಟ್ಕೊಂಡು ಮಾಡಿ, ಇಲ್ಲಾಂದರೆ ಬಿಟ್ಟಾಕಿ. ಬೇಕಾದರೆ ಮಾಡ್ಕೋಬೋದು. ಏನು ಈ ಒಂದು ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ವೀಡಿಯೋನ ಪದೇ ಪದೇ ನೋಡಿ ನೀವು ತಿಳ್ಕೋಬೇಕು. ಎಲ್ಲದಕ್ಕೂ ನಮಗೆ ಫೋನ್ ಮಾಡಿ ನಾವು ಎಲ್ಲದನ್ನೂ ಉತ್ತರ ಹೇಳೋಕ್ಕಾಗಲ್ಲ, ನಮಗೂ 108 ಕೆಲಸಗಳಿರುತ್ತೆ. ಹಾಗಾಗಿ ಏನು ಮಂತ್ರವನ್ನು ಹೇಳ್ತೀನಿ ಅದನ್ನು ನೀವು ನೆನಪಿಟ್ಕೋಬೇಕು. ಇಲ್ಲ ವೀಡಿಯೋನ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡಬೇಕಾಗತ್ತೆ. ಈ ಒಂದು ಮಂತ್ರವನ್ನು ಹೇಳ್ತೀನಿ ಕೇಳಿ. ಈ ಮಂತ್ರವನ್ನು ಹೇಳಬೇಕಾದ್ರೆ ಗುಂಡು ಪಿನ್ ತಗೊಳ್ಳಿ. ಗುಂಡು ಪಿನ್ ತಗೊಂಡು ಆ ವ್ಯಕ್ತಿಯ ಹೆಸರು ನೆನಪಿಟ್ಕೋಬೇಕು. ನೀವು ಇಲ್ಲಿ ಹೆಸರನ್ನು ಬರೆದಿರಬೇಕು. ಆ ಕಡೆ ಈ ಕಡೆ ಎಲ್ಲ ಕಡೆ ಒಂದು ನಿಮ್ಮ ಶತ್ರುವಿನ ಹೆಸರು ಬರೆದಿರಬೇಕು. ಏನು ಹೇಳ್ತೀನಿ ಆ ಒಂದು ಮಂತ್ರವನ್ನು ನೀವು ಮಾಡಬೇಕು. ನಾನು ಹೇಳುವಂಥ ಒಂದು ಮಂತ್ರವನ್ನು ನೀವು ನೆನಪಿಟ್ಕೊಬೇಕು. ಓಂ ಅಸ್ಯಂ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ, ಶತ್ರು ಹೆಸರು ಹಾಕ್ಕೊಳ್ಳಿ. ಗ್ರಹ ಪರಾಭವ ಪಟ್ ಸ್ವಾಹ ಅಂತ ಹಾಕಿ ಒಂದು ತಲೆ ಭಾಗ ಚುಚ್ಚಿ. ಮತ್ತೆ ನಮ್ಮ ಮಂತ್ರವನ್ನು ಹೇಳ್ತೀನಿ ಕೇಳಿ. ಓಂ ಹಸ್ಯ ಕ್ಲೀಂ
ಹ್ರೀಂ ಹ್ರೀಂ ಹ್ರೋಂ ಗ್ರಹ ಪರಭಾವ ಪಟ್ ಸ್ವಾಹ. ಮತ್ತು ಹೊಟ್ಟೆ ಭಾಗಕ್ಕೆ ಚುಚ್ಚಿ. ಮತ್ತು ಇನ್ನೊಂದು ತಗೊಳ್ಳಿ, ಇನ್ನೊಂದು ಸರಿ ಮಂತ್ರ ಹೇಳ್ತೀನಿ. ಇದನ್ನು ನೀವು 101 ಸರಿ ಹೇಳಿದ್ರೆ ತುಂಬ ಒಳ್ಳೆಯದು. ಓಂ ಹಸ್ಯ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ ಶತ್ರು ಹೆಸರು ಹಾಕ್ಕೊಂಡು ಗ್ರಹ ಪರಾಭವ ಪಟ್ ಸ್ವಾಹ ಮಮ ಶತ್ರು ಅಂತ ಹಾಕ್ಕೊಳ್ಳಿ, ಆಗುತ್ತೆ. ಮತ್ತೆ ಹೇಳ್ತೀನಿ ನೋಡಿ, ಇದನ್ನು ಯಾವ ಜಾಗದಲ್ಲಿ ಹಾಕಬೇಕು? ಕಾಲು ಕೈ ಎಲ್ಲಿದೆ ಅವರ ಹೊಟ್ಟೆ ಭಾಗ, ತಲೆ ಭಾಗ, ಮತ್ತು ಕಾಲು ಭಾಗ, ಇದು ಹೊಟ್ಟೆ ಭಾಗ, ಇದು ಎದೆ ಭಾಗ, ಹಾಗೆ ಕೈ ಕಾಲುಗಳು. ನೀವು ಏನು ಅವರಿಗೆ ಶತ್ರುಗಳಿಗೆ ಸಂಹಾರ ಮಾಡೋಕ್ಕೆ ಹೋಗಿದ್ದೀರ ಅವರ ಹೆಸರನ್ನ ಇಲ್ಲಿ ಬರೆದಿರಬೇಕು, ಆಯಿತಾ? ಓಂ ಹಸ್ಯ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ ಗ್ರಹ ಪರಾಭವ ಪಟ್ ಸ್ವಾಹ. ಮತ್ತು ತೋಳಿಗೆ ಚುಚ್ಚುತ್ತೀನಿ. ಮತ್ತು ಇನ್ನೊಂದು ಸಾರಿ ಹೇಳ್ತೀನಿ. ನೀವು ಈ ಮಂತ್ರವನ್ನು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಪಠಿಸ್ತಾ ಈ ಒಂದು ಮಂತ್ರವನ್ನು ಒಂದು ಗುಂಪಿನನ್ನು ನೀವಲ್ಲಿ ಹಾಕಬೇಕಾಗುತ್ತೆ. ಓಂ ಹಸ್ಯ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ ಶತ್ರು ಗ್ರಹ ಪರಾಭವ ಸ್ವಾಹ ಅಂತ ಹಾಕಿದ್ರೆ ಅವರು ಎಂಥ ಶತ್ರುನೇ ಆಗಿದ್ದರೂ ನಾಶ ಆಗಿ ಆಗ್ತಾನೆ. ಮತ್ತೊಮ್ಮೆ ಹೇಳ್ತೀನಿ, ಈ ಒಂದು ಮಂತ್ರವನ್ನು ನೀವು 101 ಸರಿ ಇದಕ್ಕೆ ಪಠನೆ ಮಾಡ್ತಾ ಮಾಡ್ತಾ ಇದಕ್ಕೆ ಶಕ್ತಿ ತುಂಬಬೇಕಾಗುತ್ತೆ ನೀವು, ಆಯಿತಾ? ಸುಮ್ಮನೆ ನಾವು ನಿಮ್ಗೆ ವಿಡಿಯೋ ತೋರಿಸ್ಕೊಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಹಾಗಾಗಿ ಓಂ ಹಸ್ಯ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ ಗ್ರಹ ಪರಾಭವ ಪಟ್ ಸ್ವಾಹ. ಮತ್ತು ಪಾದ ಕಾಲು ಎಲ್ಲೆಲ್ಲಾರ ಹಾಕ್ಕೊಳ್ಳಿ, ಆಯಿತಾ? ಮತ್ತು ಇನ್ನೊಂದು ಸರಿ ಲಾಸ್ಟ್ ಸರಿ ಹೇಳ್ತೀನಿ, ಇದನ್ನು ನೆನ್ಪಿಟ್ಕೊಳ್ಳಿ. ನಿಧಾನವಾಗಿ ಹೇಳ್ತೀನಿ, ಈ ಒಂದು ಮಂತ್ರವನ್ನು ನೆನ್ಪಿಟ್ಕೊಳ್ಳಿ. ಮತ್ತು ನಮಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ದಯವಿಟ್ಟು ಮಾಡಬೇಡಿ. ಓಂ ಹಸ್ಯ ಕ್ಲೀಂ ಹ್ರೀಂ ಹ್ರೀಂ ಹ್ರೋಂ ಗ್ರಹ ಪರಾಭವ ಪಟ್ ಸ್ವಾಹ ಅಂತ ಹೇಳಿ ಈ ಒಂದು ಮಂತ್ರವನ್ನು ಹೇಳ್ತಾ ಇಷ್ಟು ಜಾಗದಲ್ಲಿ ಕೂಡ ಗುಂಪಿನ್ನು ನಾವು ಏನು ನಿಮ್ಗೆ ತೋರಿಸಿರುವಂಥದ್ದು ಒಂದು 6-7 ತೋರಿಸಿರ್ಬೋದಷ್ಟೇ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಒಂದು ಮಂತ್ರವನ್ನು ಹೇಳ್ತಾ ಅಷ್ಟು ಚುಚ್ಚೂರು ನಿಮಗೆ ಒಳ್ಳೆಯದಾಗುತ್ತೆ, ನಿಮ್ಮ ಕೆಲಸಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ. 101 ಸಾರಿ 1,00,000 ಸಾರಿ ಹೇಳಿದ್ರೂ ತುಂಬ ಒಳ್ಳೆಯದೇ. ನಿಮಗೆ ಕೆಲಸ ಆಗಬೇಕಂದ್ರೆ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಚಿತ್ರವನ್ನು ಬರೆದಾದ್ಮೇಲೆ ಏನು ಮಾಡ್ತೀರಾ, ಜೀರಿಗೆ ಮತ್ತು ಎಳ್ಳು, ಈಗ ನಾವು ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ನಾನು ಇದ್ರ ಮೇಲೆಲ್ಲ ಹಾಕಿ ಮಾಡೋಕ್ಕಾಗಲ್ಲ. ಜೀರಿಗೆ ಮತ್ತು ಎಳ್ಳು, ಈ ಎಳ್ಳು ಜೀರಿಗೆನೆರಡು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆಲ್ಲ ಉದುರಿಸ್ಬೇಕು, ಅಂದರೆ ಇದ್ರ ಮೇಲೆಲ್ಲ ಚೆಲ್ಲಬೇಕು. ಇದೇ ಮಂತ್ರವನ್ನು ಹೇಳ್ತಾ ಹೇಳ್ತಾ ಇದ್ರ ಮೇಲೆ ಚೆಲ್ಲಬೇಕು, ಆಯಿತಾ? ಅದೆಲ್ಲ ಚೆಲ್ಲಾದಮೇಲೆ ಈ ಒಂದು ಏನು ಎಕ್ಕದ ಎಲೆ ಇದೆಯಲ್ವಾ, ಈ ಎಕ್ಕದ ಎಲೆನ ಈ ರೀತಿ ಒಂದು ಫೋಲ್ಡ್ ಮಾಡಿ, ಎಕ್ಕದ ಎಲೆ ಇನ್ನೂ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ, ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಚಿಕ್ಕದು ತೊಗೊಂಡಿದ್ದೀನಿ. ಬಿಳಿ ಎಕ್ಕದ ಎಲೆ ಜೊತೆಗೇ ಸೇರಿಸಿ ಇದನ್ನು ನೀವೇನು ಮಾಡ್ತೀರಾ, ಇನ್ನೊಂದೆರಡು ಪಿನ್ ಇದಕ್ಕೆ ತೋರಿಸಿ ಇದಕ್ಕೆ ಚುಚ್ಚಬೇಕು. ಇದನ್ನು ತಗೊಂಡೋಗಿ ನೀವು ನಿರ್ಜನ ಪ್ರದೇಶದಲ್ಲಿ, ನಿರ್ಜನ ಪ್ರದೇಶ ಅಂದರೆ ಜನಗಳು ಓಡಾಡದಿರ್ತಕ್ಕಂಥ ಪ್ಲೇಸು, ಇಲ್ಲ ಒಂದು ಸ್ಮಶಾನ ಆಗ್ಬೋದು, ಜನ ಇಲ್ಲದೆ ಇರುವಂಥ ಪ್ರದೇಶದಲ್ಲಿ ತೊಗೊಂಡೋಗಿ ನೀವು ಇದನ್ನು ಸುಟ್ಟಾಕಬೇಕು. ಒಂದಷ್ಟು ಸೌದೆಗಳು ತಗೊಂಡೋಗಿ ಸುಟ್ಟಾಕಿ ಇದನ್ನು ನೀವು ಮಾಡಬೇಕಾಗಿ ಬರುತ್ತೆ. ಇದನ್ನೆಲ್ಲ ಮಾಡೋದು ನಿಮಗೆ ಸೇರಿದ್ದು. ಇಷ್ಟೇ ಈ ವಿದ್ಯೆಯ ಕೆಲಸ. ಇನ್ನೂ ಕೆಲವು ವಿದ್ಯೆಗಳನ್ನ ನಾನು ತೋರಿಸ್ಕೊಡ್ಬೇಕು ಅಂದರೆ ನೀವು ನನಗೆ ಒಂದಷ್ಟು ಕಮೆಂಟ್ಗಳನ್ನ ಒಳ್ಳೆ ರೀತಿಯಲ್ಲಿ ಹಾಕಿ, ನಮ್ಮ ವಿಡಿಯೋಗಳು ಬೇಕಾಗಿರೋ ಇನ್ನೊಂದು ವಿಡಿಯೋ ಬೇಕು ಅಂತ ಒಂದು ಕಮೆಂಟ್ ಹಾಕಿ, ನಾನು ಖಂಡಿತ ಒಂದು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಎಷ್ಟೇ ಬ್ಯುಸಿ ಇದ್ದರೂ ಕೂಡ. ಯಾರಿಗೆಲ್ಲ ನಮ್ಮ ಚಾನಲ್ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಕೆಲವರೆಲ್ಲ ಸಬ್ಸ್ಕ್ರೈಬ್, ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆಯೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆ ಸಮಸ್ಯೆ ಇದೆಯೋ ಆ ಥರದವರು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ.